ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಭಾವನಾ ಸೆಹ್ರಾ. ನವರಾತ್ರಿ ಹೋಮದ ಸಂದರ್ಭದಲ್ಲಿ ದುಬೈ ಡಿಸೈನ್ ವೀಕ್ನಲ್ಲಿ ಮಾರಾಟಗಾರ್ತಿಯಾಗಿ ಅಂಗೀಕರಿಸಿಕೊಳ್ಳಲು ಪ್ರಾರ್ಥನೆ ಮಾಡಿದ್ದೆ. ಕಳೆದ 4 ವರ್ಷಗಳಿಂದ ಕಾರ್ಯಕ್ರಮ ಆಯೋಜಕರಿಂದ ನಿರಂತರವಾಗಿ ನಿರಾಕರಣೆ ಪತ್ರಗಳನ್ನು ಪಡೆಯುತ್ತಿದ್ದರೂ ಈ ಬಾರಿ ಶ್ರೀ ಪರಂಜ್ಯೋತಿ ಅಮ್ಮನವರು ನನ್ನ ಆಸೆಯನ್ನು ಈಡೇರಿಸುತ್ತಾರೆ ಎಂದು ನಾನು ನಂಬಿಕೆ ಇಟ್ಟುಕೊಂಡಿದ್ದೆ ಮತ್ತು ಆಶಿಸಿದ್ದೆ. ಈ ಬಾರಿ ಅಮ್ಮನವರು ಹೇಗೆ ಸಹಾಯ ಮಾಡಿದರೆಂದರೆ, ನನಗೆ ಜಾಗ ನೀಡುವುದಷ್ಟೇ ಅಲ್ಲ, ನನ್ನ ಉತ್ಪನ್ನಗಳನ್ನು ಹೇಗೆ ಅಚ್ಚುಕಟ್ಟಾಗಿ ಅಳವಡಿಸಬೇಕು, ಹೇಗೆ ಮಾರುಕಟ್ಟೆಗಿಳಿಸಬೇಕು ಎಂಬುದರ ಬಗ್ಗೆ ತಜ್ಞರಿಂದ ಬೆಂಬಲವನ್ನು ಸಹ ನೀಡಿದರು. ಇದು ಹೇಗೆ ಸಂಭವಿಸಿತು ಎಂದರೆ, ದುಬೈನಲ್ಲಿರುವ ಪ್ರಸಿದ್ಧ ಉದ್ಯಮಿಯೊಬ್ಬರು ಯಾರಾದರೂ ಬಯಸಿದರೆ ಆಕೆಯ ಅಂಗಡಿಯನ್ನು ಹಂಚಿಕೊಳ್ಳಬಹುದು ಎಂದು ಘೋಷಿಸಿದರು. ನಾನು ಸ್ವಯಂ ಆಗಿ ಮುಂದೆ ಹೋಗಿ ಕೇಳಿಕೊಂಡೆ ಮತ್ತು ಅಂಗೀಕರಿಸಲ್ಪಟ್ಟೆ. ಅವರು ನನಗೆ ಸ್ಥಳವನ್ನು ಮಾತ್ರ ಕೊಡಲಿಲ್ಲ, ನನ್ನ ಉತ್ಪನ್ನಗಳನ್ನು ಹೇಗೆ ಸಜ್ಜುಗೊಳಿಸಬೇಕು ಮತ್ತು ಅವನ್ನು ಹೇಗೆ ಮಾರುಕಟ್ಟೆಗೊಳಿಸಬೇಕು ಎಂಬುದನ್ನು ಕಲಿಸಿದರು. ನಾನು ನನ್ನ ಪ್ರಯತ್ನಗಳಿಂದ ಅಂಗೀಕರಿಸಲ್ಪಟ್ಟಿದ್ದರೆ ಪ್ರದರ್ಶನದಲ್ಲಿ ಭಾಗವಹಿಸಲು ಸಾಮಾನ್ಯವಾಗಿ ಕಟ್ಟಬೇಕಾಗಿದ್ದ ನಿಯಮಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತಿತ್ತು ಮತ್ತು ಅದು ನನ್ನ ಲಾಭವನ್ನು ಕಡಿಮೆ ಮಾಡುತ್ತಿತ್ತು. ಆದರೆ 4 ವರ್ಷಗಳ ಕಾಲ ನನ್ನ ಪ್ರಯತ್ನಗಳು ಫಲ ನೀಡದೆ ಇದ್ದಾಗ ನಾನು ಶರಣಾದೆ. ಆಗ ಶ್ರೀ ಅಮ್ಮನವರ ಪವಿತ್ರ ಪವಾಡ ಸದೃಶವಾದ ಅನುಗ್ರಹವು ಪ್ರವಾಹದಂತೆ ಹರಿದು ಬಂದಿತು. ಉಚಿತ ಜಾಗ, ಉಚಿತ ಸಹಾಯ, ಉಚಿತ ಮಾರ್ಗದರ್ಶನ ನನ್ನ ವ್ಯಾಪಾರಕ್ಕೆ ದೈವಿಕವಾದ ಆಶ್ಚರ್ಯಕರ ಸಂಗತಿಗಳ ಸರಮಾಲೆಯ ಮೂಲಕ ಸಿಕ್ಕಿತು. ವಿಜಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.